ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋದ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಈಗಾಗಲೇ ಗೊತ್ತಾಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಳ್ಳೋದು ಅಂತ. ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ, ಅಂದ್ರೆ ಯಾವ ತರ ಇನ್ಕ್ರೀಸ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಕೂಡ ಈ ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿ ಈಗಾಗಲೇ 2 ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಗ್ರೋ ಕೂಡ ಮಾಡಿದ್ದೀನಿ. ಒಂದು ಅಕೌಂಟ್ ಅಲ್ಲಿ ಸುಮಾರು 82,000 ಫಾಲೋವರ್ಸ್ ಕೂಡ ಇದ್ದಾರೆ, ಮತ್ತೆ ಇನ್ನೊಂದು ರೀಸೆಂಟ್ ಆಗಿ ಮಾಡಿದ್ದು ಅದರಲ್ಲಿ 15,000 ಫಾಲೋವರ್ಸ್ ಕೂಡ ಇದ್ದಾರೆ. ಯಾವ ತರ ಇದನ್ನ ಅಚೀವ್ ಮಾಡಿದೆ ಮತ್ತೆ ಯಾವ್ದು ಟ್ರಿಕ್ಸ್ ಅನ್ನ ಯೂಸ್ ಮಾಡಿದೆ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಂಡು ಒಳ್ಳೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಹಾಗಾದ್ರೆ ಯಾವ್ದು ಟ್ರಿಕ್ಸ್ ಟಿಪ್ಸ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. 4ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ತೀರಾ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ದಿನ ವಿಡಿಯೋವನ್ನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ ಒಂದು 5 ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನ ಪ್ರೊವೈಡ್ ಕೂಡ ಮಾಡ್ತೀನಿ. ಇದು 5 ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ವಿತಿನ್ 30 ಡೇಸ್ ಒಳಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಅನ್ನ ಇನ್ಕ್ರೀಸ್ ಕೂಡ ಮಾಡ್ಕೊಬಹುದು, ಅದು ಆರ್ಗಾನಿಕ್ ಆಗಿ. ಕೆಲವೊಂದು ವಿಡಿಯೋನ ನೀವು ನೋಡಿರ್ಬೋದು ಅಪ್ಲಿಕೇಶನ್ ಹತ್ರ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೋಬಹುದು ಅಂತ. ಆದ್ರೆ ಯಾವ್ದೇ ಕಾರಣಕ್ಕೂ ಆತರ ಮಾಡ್ಕೊಳಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ಕಂಪ್ಲೀಟ್ ಆಗಿ ವೇಸ್ಟ್ ಕೂಡ ಆಗ್ಬಿಡುತ್ತೆ, ಮತ್ತೆ ನಿಮಗೆ ರೀಲ್ಸ್ಗೆ ವ್ಯೂಸ್ ಕೂಡ ಬರೋದಿಲ್ಲ. ಅದಾದ್ಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕಂಪ್ಲೀಟ್ ಆಗಿ ಶಟ್ ಡೌನ್ ಕೂಡ ಆಗುವಂಥದ್ದು. ಹಾಗಾಗಿ ಯಾರು ಕೂಡ ಅಪ್ಲಿಕೇಶನ್ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಳ್ಳೋದು, ನಂತರ ಬೇರೆ ಒಂದು ವೆಬ್ಸೈಟ್ ಗಳಿಂದ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನೇ ಮಾಡಿದ್ರು ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿ, ಮತ್ತೆ ರಿಯಲ್ ಫಾಲೋವರ್ಸ್ ಅನ್ನ ಪಡ್ಕೊಳ್ಳಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ನೂ ಕೂಡ ಇಲ್ಲ ಅಂದ್ರೆ, ಮತ್ತೆ ಈಗಾಗಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು ಅಂದ್ರೂ ಕೂಡ ಅಷ್ಟೇ, ಅದನ್ನ ಪ್ರೊಫೆಷನಲ್ ಅಕೌಂಟಿಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಾವು ಪರ್ಸನಲ್ ಅಕೌಂಟ್ ಅಲ್ಲಿ ಈ ಒಂದು ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ವೈರಲ್ ಆಗೋದಿಲ್ಲ. ಹಾಗಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಬೇಕು ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ಗೆ ಕನ್ವರ್ಟ್ ಕೂಡ ಮಾಡ್ಕೊಬೇಕಾಗುತ್ತೆ. ಯಾವ ತರ ಅಂದ್ರೆ ಇಲ್ಲಿ ಪ್ರೊಫೈಲ್ ಸೆಕ್ಷನ್ಗೆ ಬನ್ನಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಪ್ರೊಫೆಷನಲ್ ಅಕೌಂಟ್ ಅಂತ, ಅಲ್ಲೇ ಕಾಣುತ್ತೆ. ಅದಾದ್ಮೇಲೆ ಸ್ವಿಚ್ ಟು ಪರ್ಸನಲ್ ಅಕೌಂಟ್ ಪ್ರೊಫೆಷನಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಪ್ರೊಫೆಷನಲ್ ಅಕೌಂಟ್ಗೆ ಸ್ವಿಚ್ ಕೂಡ ಮಾಡ್ಕೋಬಹುದು. ಪ್ರೊಫೆಷನಲ್ ಅಕೌಂಟ್ಗೆ ಸ್ವಿಚ್ ಮಾಡ್ಕೊಂಡ ತಕ್ಷಣ ನಿಮ್ಗೇನು ಫಾಲೋವರ್ಸ್ ಬರೋದಿಲ್ಲ, ಅದ್ರ ತಕ್ಕನಾಗಿ ಈಗ ಪೋಸ್ಟ್ ಅನ್ನ ಕೂಡ ಮಾಡ್ತಾ ಹೋಗ್ಬೇಕು. ಇದು ಟಿಪ್ ನಂಬರ್ 1 ಕೂಡ ಆಗಿದೆ. ನೀವು ಯಾವ ತರ ಪೋಸ್ಟ್ ಅನ್ನ ಮಾಡ್ತೀರಾ ಅದ್ರ ಮೇಲ್ಗಡೆ ಫಾಲೋವರ್ಸ್ ಇಲ್ಲಿ ಡಿಪೆಂಡ್ ಕೂಡ ಆಗುವಂಥದ್ದು. ಅಂದ್ರೆ ನಿಮ್ಗೆ ಈಗ ಏನರ ಮೇಲೆ ಇಂಟ್ರೆಸ್ಟ್ ಇದೆ, ಲೈಕ್ ಈಗ ಟೆಕ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ರಿವ್ಯೂಸ್ ಆಗಿರ್ಬೋದು, ಇಲ್ಲಾಂದ್ರೆ ಕುಕಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಫುಡ್ ಲಾಗರ್ ಆಗಿರ್ಬೋದು, ಇಲ್ಲಾಂದ್ರೆ ಲಾಗಿಂಗ್ ಆಗಿರ್ಬೋದು, ಯಾವೊಂದು ನಿಶ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದರ ಮೇಲ್ಗಡೆ ಮಾತ್ರ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಹೋಗಿ. ಲೈಕ್ ಈಗ ಹೇಳಬೇಕು ಅಂದ್ರೆ ನಂಗೀಗ ಲಾಗಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ, ನಾನೇನ್ ಮಾಡ್ತೀನಿ, ನಂಗೊಂದು ರೀಲ್ ಈಗ ಸಜೆಸ್ಟ್ ಕೂಡ ಆಯ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಕಂಟೆಂಟ್ ಕೂಡ ಇಷ್ಟ ಆಯ್ತು ಅನ್ಕೊಳ್ಳಿ, ನಾನು ಸಿಂಪಲ್ ಆಗಿ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಡ್ತೀನಿ. ಅದೇ ರೀತಿಯಾಗಿ ನೀವು ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. 50 ಸಲ ಕಂಟೆಂಟ್ ಅನ್ನ ಚೇಂಜ್ ಮಾಡ್ತೀರಾ, ಒಂದ್ಸಲಿ ಡ್ಯಾನ್ಸ್ ಮಾಡೋದು, ಒಂದ್ಸಲಿ ಇನ್ನೊಂದು ವಿಡಿಯೋಸ್ ಅನ್ನ ಮಾಡ್ತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಮ ರೀಲ್ಸ್ ವೈರಲ್ ಕೂಡ ಆಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ಯಾವ್ದಾದ್ರು ಒಂದು ನೀಶ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಆ ಒಂದು ನೀಶ್ ಮೇಲೆ ಕೆಲಸ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನೀವು ಇಲ್ಲಿ ನಿಮ್ಮ ರೀಲ್ ವೈರಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ಫಾಲೋವರ್ಸ್ ಕೂಡ ಬಂದ್ಬಿಡ್ತಾರೆ. ಇನ್ನ 2ನೇದಾಗಿ ಯೂಸ್ ಹ್ಯಾಶ್ ಟ್ಯಾಗ್ಸ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೀಲಲ್ಲಿ ಬೇಗ ವೈರಲ್ ಆಗ್ಬಿಡ್ಲಿ ಅಂತ ಎಷ್ಟೆಷ್ಟೋ ಹ್ಯಾಶ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡ್ತಾರೆ. ಆದ್ರೆ ಆ ತರ ತಪ್ಪನ್ನ ಯಾರು ಕೂಡ ಮಾಡೋಕ್ ಹೋಗ್ಬಿಡಿ. ನೀವು ಒಂದು ರೀಲಲ್ಲಿ ತುಂಬಾ ಹ್ಯಾಶ್ ಟ್ಯಾಗ್ಸ್ ಅನ್ನ ಒಂದೇ ಸಲ ತುಂಬಿಟ್ರಿ ಅಂದ್ರೆ ನಿಮ್ಮ ರೀಲ್ ಸ್ಕ್ಯಾಮ್ ಅಂತ ಕನ್ಸಿಡರ್ ಕೂಡ ಆಗುತ್ತೆ, ಮತ್ತೆ ಅದು ಶಾಡೋ ಬ್ಯಾನ್ ಅಂತ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ರೀಲ್ ಯಾವುದೇ ಕಾರಣಕ್ಕೂ ವೈರಲ್ ಕೂಡ ಆಗೋದಿಲ್ಲ. ಯಾವ ತರ ಹ್ಯಾಶ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ, ಎಕ್ಸಾಂಪಲ್ ನೀವು ಒಂದು ಲಾಗ್ ವಿಡಿಯೋಸ್ ಅನ್ನ ಎಕ್ಸಾಂಪಲ್ ಗೆ ತಗೊಳ್ತಾ ಇರೋದಷ್ಟೇ. ನೀವೀಗೊಂದು ಲಾಗ್ ವಿಡಿಯೋಸ್ ಅನ್ನ ಮಾಡ್ತೀರಾ ಅಂದ್ರೆ ಲಾಗ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಯೂಸ್ ಮಾಡಿ, ಮತ್ತೆ ಯಾವ ಪ್ಲೇಸ್ ಅಲ್ಲಿ ನೀವು ವಿಡಿಯೋನ ಶೂಟ್ ಮಾಡಿದ್ರೆ ಆ ಒಂದು ಪ್ಲೇಸ್ ನೇಮ್ ಅನ್ನ ಯೂಸ್ ಮಾಡಿ, ಅದಾದ್ಮೇಲೆ ಒಂದು ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ ಅನ್ನ ಯೂಸ್ ಮಾಡಿ, ಮತ್ತೆ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರೋ ಅಂದ್ರೆ ಕರೆಂಟ್ ಆಗಿ ಟ್ರೆಂಡಿಂಗ್ ಆಗಿರೋ ಹ್ಯಾಶ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡಿದ್ರೆ ಅಂದ್ರೆ ನೀವು ಇಲ್ಲಿ ಈಸಿಗೆ ರೀಲ್ ನ ವೈರಲ್ ಕೂಡ ಮಾಡಬಹುದು. ಅಂದ್ರೆ ಸುಮಾರು 5 ರಿಂದ 6 ಹ್ಯಾಶ್ ಟ್ಯಾಗ್ ಅನ್ನ ಮಾತ್ರ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ರೀಲ್ ಇಲ್ಲಿ ಜಾಸ್ತಿ ವೈರಲ್ ಕೂಡ ಆಗೋದಿಲ್ಲ, ಶಾಡೋ ಬ್ಯಾನ್ ತರ ನಿಮ್ಮ ಅಕೌಂಟ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಒಂದ್ಸಲಿ ಯೂಸ್ ಮಾಡಿದ ಹ್ಯಾಶ್ ಟ್ಯಾಗ್ ಅನ್ನ ಪದೇ ಸೇಮ್ ರೀಲ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಬಿಡಿ. ಅಂದ್ರೆ ಈಗ ಒಂದು 3 ರೀಲ್ ಅಲ್ಲಿ ಸೇಮ್ ಲಾಗ್ ಅಂತ ಯೂಸ್ ಮಾಡಿದ್ರೆ ಅನ್ಕೊಳ್ಳಿ, ಮತ್ತೆ ಅದಾದ್ಮೇಲೆ ಸ್ವಲ್ಪ ಚೇಂಜ್ ಮಾಡಿ ಕೀವರ್ಡ್ ಗಳನ್ನ, ಅಂದ್ರೆ ಹ್ಯಾಶ್ ಟ್ಯಾಗ್ ಅನ್ನ ಚೇಂಜ್ ಮಾಡಿ ಅದೇ ಹ್ಯಾಶ್ ಟ್ಯಾಗ್ ಅನ್ನ ಪದೇ ಯೂಸ್ ಮಾಡ್ತೀರಾ ಅಂದ್ರೆ ಅವಾಗ್ಲೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಶಾಡೋ ಬ್ಯಾನ್ ಆಗೋ ಚಾನ್ಸ್ ಕೂಡ ಇರುತ್ತೆ, ರೀಲ್ ವೈರಲ್ ಕೂಡ ಆಗೋದಿಲ್ಲ, ಫಾಲೋವರ್ಸ್ ಕೂಡ ಬರೋದಿಲ್ಲ. ಫಾಲೋವರ್ಸ್ ಬರಬೇಕು, ಅಕೌಂಟ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಚೇಂಜ್ ಮಾಡ್ತಾ ಇರಿ, ಮತ್ತೆ ಕಂಟೆಂಟ್ ಗಳನ್ನ ಡಿಫ್ರೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಇರಿ. ಮತ್ತೆ ಲೋಕಲ್ ಆಡಿಯನ್ಸ್ ಅನ್ನ ನೀವು ರೀಚ್ ಆಗಬೇಕು ಅಂದ್ರೆ, ಲೈಕ್ ಈಗ ನಿಮ್ಮ ಊರು ಬೆಂಗಳೂರು ಅನ್ಕೊಳ್ಳಿ, ಬೆಂಗಳೂರು ಅದಾದ್ಮೇಲೆ ನೀವಿರೋ ಏರಿಯಾ ಹ್ಯಾಶ್ ಟ್ಯಾಗ್ ಅದನ್ನೆಲ್ಲ ಕೂಡ ಅಲ್ಲಿ ಮೆನ್ಷನ್ ಮಾಡ್ತೀರಿ, ಮತ್ತೆ ಲೊಕೇಶನ್ ಕೂಡ ಮೆನ್ಷನ್ ಮಾಡಿ. ಇದರಿಂದ ಲೋಕಲ್ ಇರುವ ಆಡಿಯನ್ಸ್ ಈಸಿಯಾಗಿ ನಿಮಗೆ ಕನೆಕ್ಟ್ ಕೂಡ ಆಗ್ತಾರೆ.
ಇನ್ನು ಮೂರನೇದಾಗಿ ಎಂಗೇಜ್ಮೆಂಟ್, ಅಂದ್ರೆ ಮದುವೆ ಎಂಗೇಜ್ಮೆಂಟ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಎಂಗೇಜ್ಮೆಂಟ್. ಯಾವ ತರ ಅಂದ್ರೆ ಈಗ ನೋಡ್ಬೋದು, ನಿಮ್ಮ ರೀಲ್ ಈಗ ವೈರಲ್ ಕೂಡ ಆಗುತ್ತೆ ಅನ್ಕೊಳ್ಳಿ, ಅದಾದ್ಮೇಲೆ ತುಂಬಾ ಕಮೆಂಟ್ಸ್ ಕೂಡ ಬರ್ತಾ ಇರುತ್ತೆ, ಅದಾದ್ಮೇಲೆ DMs ಗಳು ಕೂಡ ಬರ್ತಾ ಇರುತ್ತೆ. ಆ ಒಂದು DM ಗಳಿಗೆ ಜಾಸ್ತಿ ರಿಪ್ಲೈ ಮಾಡ್ತಾರೆ, ಅದಾದ್ಮೇಲೆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರೀಲ್ ವೈರಲ್ ಆಗ್ತಿದ್ದಂಗೆ ಆ ಒಂದು ಕಮೆಂಟ್ಸ್ ಗಳಿಗೆ ರಿಪ್ಲೈನೇ ಮಾಡೋದಿಲ್ಲ, ಹಾಗೆ ಬಿಟ್ಬಿಡ್ತಾರೆ. ಸೊ ಆ ತರ ಮಾಡೋದ್ರಿಂದ ನೀವೇ ಆಡಿಯನ್ಸ್ ನಲ್ಲಿ ಕಳ್ಕೊಳ್ತೀರಾ. ಯಾವಾಗ ನೀವು ಒಬ್ಬರಿಗೆ ರಿಪ್ಲೈ ಮಾಡ್ತೀರಾ, ಅವರಿಗೆ ನಿಮ್ಮ ವಿಡಿಯೋ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ, ಮತ್ತೆ ನಿಮ್ಮ ವಿಡಿಯೋ ಪಬ್ಲಿಷ್ ಆಯಿತು ಅಂದರೆ ಅವರಿಗೆ ಅದು ಜಾಸ್ತಿ ರೆಕಮೆಂಡ್ ಕೂಡ ಆಗುತ್ತೆ, ಮತ್ತೆ ನಿಮ್ಮ ಪೋಸ್ಟನ್ನು ಆಲ್ಮೋಸ್ಟ್ ಇಷ್ಟಪಡ್ತಾರೆ. ಹಾಗಾಗಿ ಯಾರೇ ನಿಮಗೆ ಹೊಸ ಅಕೌಂಟ್ ಮಾಡ್ಕೊಂಡಾಗ ಹೊಸ ಅಕೌಂಟ್ ಅಂತ ಅಲ್ಲ, ಯಾವಾಗಲೂ ಮಾಡಿದ್ರು ಕೂಡ ಅಷ್ಟೇ, ಆಲ್ಮೋಸ್ಟ್ DMsಗಳಿಗೆ ರಿಪ್ಲೈ ಮಾಡ್ತಾರೆ, ಅದಾದ್ಮೇಲೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಿದ್ರಿ ಅಂದರೆ ನಿಮ್ಮ ಪೋಸ್ಟ್ ಎಂಗೇಜ್ಮೆಂಟ್ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಆ ಒಂದು ರೀಲ್ ಇನ್ನು ತುಂಬಾ ಜನಕ್ಕೆ ಇನ್ಸ್ಟಾಗ್ರಾಮ್ ಸಜೆಸ್ಟ್ ಮಾಡುತ್ತೆ. ಇದರಿಂದ ಜಾಸ್ತಿ ವ್ಯೂಸ್ ಕೂಡ ಬರುತ್ತೆ, ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಫಾಲೋವರ್ಸ್ ಕೂಡ ಗೇನ್ ಆಗ್ತಾರೆ. ಅಂದ್ರೆ ಚೆನ್ನಾಗಿ ರಿಪ್ಲೈ ಮಾಡಿದ್ರೆ ಯಾರಾದ್ರೂ ಫಾಲೋ ಮಾಡ್ತಾರಲ್ಲ ಅವರು, ಹಾಗಾಗಿ ಆ ಒಂದು ಉದ್ದೇಶದಿಂದ ಹೇಳಿದ್ದು ಪ್ರತಿಯೊಂದು ಕಮೆಂಟ್ಸ್ ಮತ್ತೆ DMsಗೆ ರಿಪ್ಲೈ ಮಾಡ್ತಾರೆ. ಡೆಫಿನೆಟ್ಲಿ ಆ ಒಬ್ಬ ವ್ಯೂವರ್ ನಿಮ್ಮ ಫಾಲೋವರ್ ಆಗಿ ಕನ್ವರ್ಟ್ ಆಗ್ತಾನೆ. ಇನ್ನ ನಾಲ್ಕನೇದಾಗಿ ಕನ್ಸಿಸ್ಟೆನ್ಸಿ. ನಾವೀಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಒಂದೆರಡು ರೀಲ್ ಆಗ್ತಾ ಇರೋರು, ವ್ಯೂಸೇ ಬರಲಿಲ್ಲ, ವರ್ಕ್ ಆಗಲ್ಲ, ಹಾಗೆ ಅಂತ ತುಂಬ ಜನ ನೀವು ಏನು ಮಾಡ್ತೀರ ಅಂದರೆ ಕ್ವಿಟ್ ಮಾಡಿಬಿಡ್ತೀರ. ಆದರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕೆ ಹೋಗ್ಬಿಡಿ. ನೀವು ಇನ್ಸ್ಟಾಗ್ರಾಮ್ಗೆ ಇವತ್ತು ಬಂದಿದ್ದೀರಾ, ಅಕೌಂಟನ್ನು ಓಪನ್ ಮಾಡಿದ್ರ ಅಂದರೆ ಪ್ರತಿ ವಾರ ಕಡಿಮೆ ಅಂದ್ರೂ ಕೂಡ 3 ರಿಂದ 4 ರೀಲ್ನ ಅಪ್ಲೋಡ್ ಮಾಡ್ತಾನೆ ರೀ. 3 ರಿಂದ 4 ರೀಲ್ ಅಪ್ಲೋಡ್ ಮಾಡಿ, ಅದಾದ್ಮೇಲೆ ಪ್ರತಿನಿತ್ಯ ಸ್ಟೋರೀಸನ್ನು ಯೂಸ್ ಮಾಡಿ. ಏನಕ್ಕೆ ಅಂದರೆ ಸ್ಟೋರೀಸ್ನ ನೀವು ಎಷ್ಟು ಹಾಕ್ತೀರಾ ಅಷ್ಟು ನಿಮ್ಮ ಅಕೌಂಟ್ ಆಕ್ಟಿವ್ ಕೂಡ ಆಗಿರುತ್ತೆ. ನೀವು ಸ್ಟೋರಿನೂ ಹಾಕಲ್ಲ, ಈ ಕಡೆ ಪೋಸ್ಟು ಹಾಕಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಬರ್ತಾ ಬರ್ತಾ ಡೌನ್ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಯಾವುದೇ ಹೊಸ ರೀಲ್ ಹಾಕಿದ್ರು ಕೂಡ ಇನ್ಸ್ಟಾಗ್ರಾಮ್ ಅದನ್ನ ಸಜೆಸ್ಟ್ ಕೂಡ ಮಾಡೋದಿಲ್ಲ. ಇನ್ಸ್ಟಾಗ್ರಾಮ್ ನಿಮ್ಮ ಅಕೌಂಟ್ ನ ಸಜೆಸ್ಟ್ ಮಾಡ್ತಾ ಇರಬೇಕು, ರೀಲ್ ನ ಜಾಸ್ತಿ ಜನಕ್ಕೆ ತೋರಿಸ್ತಾ ಇರಬೇಕು, ಇಂಪ್ರೆಷನ್ ನ ಕಳಿಸ್ತಾ ಇರಬೇಕು. ಅಂದ್ರೆ ನೀವು ಜಾಸ್ತಿ ನಿಮ್ಮ ಅಕೌಂಟ್ ಅಲ್ಲಿ ಸ್ಟೋರೀಸ್ ಗಳನ್ನ ಯೂಸ್ ಮಾಡ್ತಾ ಇರಬೇಕಾಗುತ್ತೆ, ಅಂದ್ರೆ ಸ್ಟೋರೀಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ, ಅದಾದ್ಮೇಲೆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡಬೇಕಾಗುತ್ತೆ, ಅದಾದ್ಮೇಲೆ ಪೋಸ್ಟ್ ಅನ್ನ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾ ಇರಬೇಕಾಗುತ್ತೆ. ಜಾಸ್ತಿ ಏನ್ ಬೇಡ, ಸ್ಟಾರ್ಟಿಂಗ್ ಹೊಸ ಅಕೌಂಟ್ ಮಾಡ್ಕೊಂಡಾಗ 3 to 4 ಪೋಸ್ಟ್ ಅನ್ನ ಪರ್ ವೀಕ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೆ 100% ಫಾಲೋವರ್ಸ್ ಜಾಸ್ತಿ ಆಗೇ ಆಗ್ತಾರೆ. ನೀವು ಕಂಟೆಂಟ್ ಅನ್ನ ಕೊಡ್ತಾ ಇಲ್ಲ, ಅಪ್ಲೋಡ್ ಮಾಡ್ತಾ ಇಲ್ಲ, ಎಲ್ಲಿಂದ ಫಾಲೋವರ್ಸ್ ಬರ್ತಾರೆ ಅಲ್ವಾ? ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕಿಂಗ್ ಕೂಡ ಆಗಿದೆ. ಮತ್ತೆ ವೀಕ್ಲಿ ಒಂದ್ಸಲಿ ಲೈವ್ ಬರೋದು, ನಿಮ್ಮ ಫಾಲೋವರ್ ಜೊತೆ ಎಂಗೇಜ್ ಆಗಿರೋದು, ಈ ತರ ಎಲ್ಲ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಆದಷ್ಟು ಬೇಗ ಗ್ರೋ ಕೂಡ ಆಗುತ್ತೆ, ಮತ್ತೆ ಫಾಲೋವರ್ಸ್ ಕೂಡ ತುಂಬಾ ಬರ್ತಾರೆ. ಇನ್ನ 5ನೇದಾಗಿ ಗಿವ್ ಅವೇ ಅಂಡ್ ಶೌಟ್ ಔಟ್ಸ್. ಇದೇನ್ ಗುರು ಅಂತ ನೀವು ಕೇಳ್ಬೋದು. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಾಗ ಎಷ್ಟು ರೀಲ್ಸ್ ಹಾಕಿದ್ರು ಕೂಡ, ಪೋಸ್ಟ್ ಹಾಕಿದ್ರು ಕೂಡ ಅವರ ಅಕೌಂಟ್ ಗ್ರೋ ಆಗ್ತಾನೆ ಇರೋದಿಲ್ಲ. ಹಾಗಾಗಿ ಅಂತವರು ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಬೋದು. ನಿಮ್ಮ ಫಾಲೋವರ್ಸ್ ಗಳಿಗೆ ಆಗಿರ್ಬೋದು, ವ್ಯೂವರ್ಸ್ಗೆ ಗಿವ್ ಅವೇಗಳನ್ನ ಕೊಡ್ತೀರಾ ಅಂದ್ರೆ ಆದಷ್ಟು ಹೆಚ್ಚು ಫಾಲೋವರ್ಸ್ ಇರಲಿ ನೀವು ತಗೊಬಹುದು. ಇವರು ಹೇಗೆ ಅಂದ್ರೆ ಈಗ ನೋಡ್ಬೋದು, ಏನೊಂದು ವಿಡಿಯೋನ ಮಾಡ್ತಿದ್ರೆ ಅಂದ್ರೆ ಅದೊಂದು ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಈ ಪ್ರಾಡಕ್ಟ್ ನ ನಿಮ್ಗೆ ಕೊಡ್ತೀನಿ, ಇಷ್ಟು ಲೈಕ್ಸ್ ಬರಬೇಕು, ಕಮೆಂಟ್ಸ್ ಬರಬೇಕು, ನೀವು ಅಕೌಂಟ್ ಅನ್ನ ಫಾಲೋ ಮಾಡಿರ್ಬೇಕು ಅಂತ ಹೇಳಿದ್ರಿ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ತಾರೆ. ಹಾಗಾಗಿ ಹೆಚ್ಚೆಚ್ಚು ಗಿವ್ ಅವೇಗಳನ್ನ ಮಾಡಿ. ಇನ್ ಕೇಸ್ ನಿಮಗೆ ಗಿವ್ ಅವೇ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಶಾರ್ಟ್ ಔಟ್ಸ್ಗಳನ್ನ ಟ್ರೈ ಮಾಡಿ. ಈಗ ಎಕ್ಸಾಂಪಲ್ಗೆ ವಿಡಿಯೋಗಳಲ್ಲಿ ಕೆಲವೊಂದು ಕ್ವಶನ್ಸ್ನ ಕೂಡ ಕೇಳಿದ್ರು, ಆ ಒಂದು ಕ್ವಶನ್ಗೆ ನಿಮ್ಮ ಫಾಲೋವರ್ ಅಂದ್ರೆ ವ್ಯೂವರ್ ಕರೆಕ್ಟಾಗಿ ರಿಪ್ಲೈ ಮಾಡಿದ್ರು, ಆನ್ಸರ್ ಮಾಡಿದ್ರು ಅಂದ್ರೆ ಆ ಒಂದು ಕಮೆಂಟನ್ನು ಸ್ಟೋರಿಯಲ್ಲಿ ಮೆನ್ಷನ್ ಕೂಡ ಮಾಡೋದು. ಇದರಿಂದ ಅವ್ರಿಗೆ ಖುಷಿ ಕೂಡ ಆಗುತ್ತೆ. ಹಾಗಾಗಿ ಅವರು ನಿಮ್ಮ ಅಕೌಂಟನ್ನು ಈಸಿಗೆ ಫಾಲೋ ಕೂಡ ಮಾಡುವಂಥದ್ದು. ಹಾಗಾಗಿ ಗಿವ್ ಅವೇ ಮತ್ತೆ ಶಾರ್ಟ್ ಔಟ್ಸ್ ಕೂಡ ಮೇನ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಳ್ಳೋಕೆ. ಮತ್ತೆ ಇನ್ಸ್ಟಾಗ್ರಾಮ್ ನ ಪ್ರತಿಯೊಂದು ಫೀಚರ್ನ ಕೂಡ ಯೂಸ್ ಮಾಡ್ತಾರೆ. ಲೈಕ್ ಈಗ ಟ್ರೆಂಡಿಂಗ್ ಸಾಂಗ್ಸ್ ಆಗಿರ್ಬೋದು, ಅದಾದ್ಮೇಲೆ ಸ್ಟೋರೀಸ್ ಅಲ್ಲಿ ಸ್ಟಿಕರ್ಸ್ ಅನ್ನ ಯೂಸ್ ಮಾಡೋದು, ಪೋಲನ್ನ ಯೂಸ್ ಮಾಡೋದು, ಈ ಒಂದು ಫೀಚರ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫಾಲೋವರ್ಸ್ ಜೊತೆ ಆಕ್ಟಿವ್ ಆಗಿರೋಕ್ಕೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗಿರುತ್ತೆ. ಅದಾದ್ಮೇಲೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ಗೆ ಗೊತ್ತಾಗ್ಬಿಡುತ್ತೆ ಪ್ರತಿದಿನ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಇವರ ಕಂಟೆಂಟ್ಗಳನ್ನ ಜಾಸ್ತಿ ಬೇರೆಯವರಿಗೆ ಪುಷ್ ಕೂಡ ಮಾಡಬೇಕು ಅಂತ. ಅವಾಗ ಜಾಸ್ತಿ ಪುಷ್ ಮಾಡಿದಷ್ಟು ನಿಮಗೆ ಜಾಸ್ತಿ ಫಾಲೋವರ್ಸ್ ಕೂಡ ಇಲ್ಲಿ ಬರುವಂಥದ್ದು. ಇನ್ನೇನು ಗೊತ್ತಲ್ಲ, ಅದಾದ್ಮೇಲೆ ಅಕೌಂಟ್ ಗ್ರೋ ಆಯಿತು ಅಂದ್ರೆ ನಿಮಗೆ ಜಾಸ್ತಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗಳು ಕೂಡ ಬರುತ್ತೆ, ಅದಾದ್ಮೇಲೆ ಬೇರೆ ಕ್ರಿಯೇಟರ್ಸ್ ಇಂದ ಕೊಲಾಬ್ರೇಷನ್ಗಳು ಕೂಡ ಬರುತ್ತೆ. ಅದಕ್ಕೆ ನೀವು ನಿಮ್ಮ ಫಾಲೋವರ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಪೇಮೆಂಟ್ ಅನ್ನ ತಗೊಂಡು ವಿಡಿಯೋನ ಕೂಡ ಮಾಡ್ಬೋದು. ಈ ರೀತಿಗೆ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಬಹುದು. ಈ 5 ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಡೆಫಿನೆಟ್ಲಿ ಫಾಲೋವರ್ಸ್ ಅನ್ನ ಗೇನ್ ಮಾಡ್ಕೊಬಹುದು, ಅದು ರಿಯಲ್ ವೇ ಅಲ್ಲಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಕಂಟೆಂಟ್ ಕ್ರಿಯೇಟರ್ ಆಗಿದೆ ಅಂದ್ರೆ ಅವರಿಗೆ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.